to the left, to the right, to the left, to the right, to the left, to the right, to the left. ನಮ್ಮ ಅಕಾಡೆಮಿಯಿಂದ ಇವತ್ತು ನಾವು ಹೋಯ್ತಿರೋದು ಚೆನ್ನೈಯಲ್ಲಿರುವಂತ ಬಿಸ್ಲು ಸ್ಟುಡಿಯೋಗೆ, ಬ್ಯಾಸ್ಲಿಕ್ ಫ್ಲೈ ಸ್ಟುಡಿಯೋಗೆ. ಮೈಸೂರಿಂದ ಚೆನ್ನೈಗೆ ಟ್ರೈನ್ ಮಾಡ್ಕೊಂಡು ಮೈಸೂರಿಂದನೇ ಚೆಂಗ್ ಆಡ್ಕೊಂಡು ಸರ್ಕಲ್ ಬೈಸ್ಕೊಂಡ್ರು ಕೂಡ ನಮ್ ಬುದ್ಧಿ ಬಿಡಲ್ಲ. ಅದೇ ಗೊತ್ತಲ್ಲ ಜಗ್ಗೇಶ್ ಅಣ್ಣನ್ ಡೈಲಾಗ್. ಓಪನಿಂಗ್ ಅಲ್ಲೇ ಹಾಕೊಂಡ್ರು ನೋಡಿ ನಮ್ ಸರ್ ಟಿಕ್ ಟಾಕ್ ಮಾಡಕ್ಕೆ. ಇಲ್ಲಿ ನನ್ ಡ್ಯಾನ್ಸ್ ನೋಡ್ಬಿಟ್ಟು ಎಲ್ರಿಗೂ ತಲೆ ಕೆಟ್ಟೋಗಿರ್ತದೆ, ಅಷ್ಟು ಬ್ಯೂಟಿಫುಲ್ ಆಗಿ ಮಾಡಿದೀನಲ್ಲ. ಅದಾದ್ಮೇಲೆ ಟ್ರೈನ್ ಒಳಗ್ ಸ್ಟಾರ್ಟ್ ಮಾಡ್ಕೊಂಡ್ರು ಇನ್ನೊಂದ್ ಟಿಕ್ ಟಾಕ್ ಮಾಡಕ್ಕೆ. ಅಲ್ಲಿ ನನ್ ಪರ್ಫಾರ್ಮೆನ್ಸ್ ನೋಡಿ ಎಲ್ರು ಮೆಚ್ಚಿದ್ದು. ಹಂಗೆ ಟೈಮ್ ಪಾಸ್ ಅಲ್ಲಿ ಅಂತ ಎಲ್ರು ಅವ್ರವ್ರ ಲವ್ ಸ್ಟೋರಿ ಹೇಳ್ಕೊಂಡು ಕಾಲ ಎಳ್ಕತಿದ್ವಿ. ಇನ್ನ ಚೆನ್ನಾಗಿ ಬಂದ್ ಇಳಿದ್ಮೇಲೆ ನೀಟಾಗಿರೋ ರೂಮ್ ತಗೊಂಡು ಎಲ್ರು ಟಿಪ್ ಟಾಪ್ ಆಗಿ ರೆಡಿ ಆಗಿ ಚೆನ್ನಾಗಿ ತಿನ್ಕೊಂಡು ಡೈರೆಕ್ಟ್ ಆಗಿ ಹೊಂಟೋದ ಬಾಸ್ಲಿಕ್ ಫ್ಲೈ ಸ್ಟುಡಿಯೋಗೆ. ಇದೇ ಗ್ಯಾಪ್ ಅಲ್ಲಿ ಗೇಟ್ ಪಾಸ್ ಕೊಡ್ತಾವ್ರೆ ಎಲ್ರಿಗೂ. ಅದ್ರಲ್ಲಿ ನನ್ನ ಹೆಸರನ್ನ ಬರ್ದವ್ರೆ ವೀರಪ್ಪನ್ ಅಂತ. ಅಲ್ಲ, ಬೀರಪ್ಪ ಅಂತ ದೇವ್ರಿಗೆ ಹೆಸರಿಟ್ಟಿದ್ರೆ ಇವರು ಕಾಡು ಮನ್ಸ ವೀರಪ್ಪನ್ ಮಾಡ್ಬಿಟ್ರಲ್ಲ ನನ್ನ. ನೆಕ್ಸ್ಟ್ ಎಂಟ್ರಿ ಬ್ಯಾಸ್ಲಿಕ್ ಫ್ಲೈ ಸ್ಟುಡಿಯೋ ಒಳಗಡೆಗೆ. ಇಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ಎಡಿಟ್ ಆಗಿದಾವೆ. ಹಾಲಿವುಡ್ ಸಿನಿಮಾಗಳು, ಲೋಕಲ್ ಮೂವಿಗಳು ಜಾಸ್ತಿ ಇಲ್ಲಿ ಎಡಿಟ್ ಆಗಿರೋದೇ ಹಾಲಿವುಡ್ ಮೂವಿಗಳು. ಇಲ್ಲಿ ವರ್ಕ್ ಮಾಡೋ ಅಂತ ಮೇಡಮ್ಗಳು ಸರ್ಗಳೆಲ್ಲ ಇಂಟ್ರೊಡಕ್ಷನ್ ಕೊಟ್ಮೇಲೆ ಗೊತ್ತಾಯ್ತು ನಮ್ ಕೆಲ್ಸ ಹೆಂಗಿರ್ತದೆ ಅಂತ. ಅದೇ ಗ್ಯಾಪ್ ಅಲ್ಲಿ ಫ್ರೀ ಆಗಿ ಸಿಗ್ತದೆ ಅಂತ ಕಾಫಿ ಬಿಸ್ಕೆಟ್ ಎಲ್ಲ ತಿಂದಿದ್ದು. ಹೊಟ್ಟೆ ತುಂಬಿದ್ಮೇಲೆ ಎಲ್ಲಾ ತೆಗೆದು ಬ್ಯಾಗ್ ಒಳಗೆ ಹಾಕೊಡ್ರಿ. ಫೈನಲ್ ಆಗಿ ರಿಯಲ್ ವರ್ಲ್ಡ್ ಗೆ ಕರ್ಕೊಂಡು ಹೋಗ್ಬಿಟ್ರು, ಎಡಿಟಿಂಗ್ ರೂಮ್ ಗೆ. ಅಲ್ಲಿ ಫೋನ್ ಅಲೌಡ್ ಇರ್ಲಿಲ್ಲ, ಯಾಕಂದ್ರೆ ಬೇರೆ ಬೇರೆ ಸಿನಿಮಾಗಳೆಲ್ಲ ಎಡಿಟ್ ಆಗ್ತಾ ಇದ್ವು. ಟಾಪ್ ಸೀಕ್ರೆಟ್ ಬಿಟ್ಕೊಡ್ಬಾರ್ದು ಅಂತ. ಸ್ಟುಡಿಯೋ ಟೂರ್ ನ ಮುಗಿಸ್ಕೊಂಡು ಹೊರಗಡೆ ಬಂದ್ಮೇಲೆ ನಮ್ ಸರ್ ಪ್ಲಾನ್ ಮಾಡ್ತಾರೆ ಗವರ್ಮೆಂಟ್ ಮ್ಯೂಸಿಯಂ ಹೋಗೋಣ ಅಂತ. ಟಕ ಅಂತ ಆಟೋ ಬುಕ್ ಮಾಡಿ ಮ್ಯೂಸಿಯಂ ಹತ್ರ ಬಂದ್ಮೇಲೆ ಎಲ್ರಿಗೂ ಹೊಟ್ಟೆ ಹಚ್ಬಿಟ್ಟಿರ್ತದೆ. ಚೆನ್ನಾಗಿ ಗಾಡ ಅಂತ ಇಳಿಸ್ತೀವಿ. ಅದಾದ್ಮೇಲೆ ಮ್ಯೂಸಿಯಂ ಒಳಗೆ ಹೋಗಕ್ಕೆಲ್ಲ ರೆಡಿ ಆಗಿದೀವಿ. ಸರ್ ನೋಡಿದ್ರೆ ವಾಪಸ್ ಕರ್ಕೊಂಡೋದ್ರಲ್ಲಪ್ಪ. ಸಿಕ್ಕಿದ್ ಗ್ಯಾಪ್ ಅಲ್ಲಿ ಹಂಗೆ 2 ಫೋಟೋ ಕಚಿಕ್ ಅಂತ ಹೊಡ್ಕೊಂಡಿದ್ದು. ಏನೋ ಟೈಮ್ ವೇಸ್ಟ್ ಮಾಡೋದ್ ಬೇಡ ಅಂತ ಅಲ್ಲಿಂದ ಹಂಗೆ ಮರೀನಾ ಬೀಚ್ ಹೋಗಿ ಸಮುದ್ರದ ಮುಂದೆ ಅಲ್ಲೊಂದೆರಡು ಫೋಟೋ, ಹಂಗೆ ಒಂದ್ ವಿಡಿಯೋ ಎಲ್ಲಾನು ತಕೊಂಡು ಪೀಸ್ ಆಗಿ ಸಮುದ್ರನೆಲ್ಲ ಸುತ್ತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡ್ ಮತ್ತೆ ಎಲ್ಲ ವಾಪಸ್ ಚೆನ್ನೈ ಸ್ಟೇಷನ್ ಬಂದು ಅಲ್ಲಿಂದ ವಾಪಸ್ ನಮ್ ಮೈಸೂರ್ಗೆ ರಿಟರ್ನ್. ಇನ್ನು ಅಲ್ಲಿಂದ ನನ್ ಲವರ್ ಫೋನ್ ಮಾಡ್ದೆ, ಪಟಾಪಟ್ ಅಂತ ಗಾಡಿ ತಗೊಂಡ್ ಬಂದು ಮನೆಗೆ ಹೋಯ್ತಿರ್ಬೇಕಾರೆ ಸಡನ್ ಆಗಿ ಸಿಕ್ಬಿಡ್ತು ಊಟ. ಚಾಮುಂಡಮ್ಮನ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಎಲ್ಲಾ ಕಡೆ ಫ್ರೀಯಾಗಿ ಊಟ ಕೊಡ್ತಾವ್ರೆ. ಚೆಚ್ಚಿದ್ದು ಗಡತ್ತಾಗಿ ಇಳಿಸ್ಕೊಂಡು ಮನೆಗೆ ಹೋಗಿ ಸೆಟ್ಲ್ ಆಗ್ಬಿಟ್ಟೆ.